ಎಲ್ಲರಿಗೂ ನಮಸ್ತೆ. ಇವತ್ತು ವೆಜ್ ಕುರ್ಮ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಒಂದು ಪ್ಲೇಟಲ್ಲಿ 2 ಟೊಮ್ಯಾಟೊ ಮತ್ತು ಒಂದು ಆನಿಯನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕ್ಯಾಶ್ಯೂನ ತೊಗೊಂಡಿದ್ದೀನಿ. ಕ್ಯಾಶ್ಯೂ ಆಪ್ಷನಲ್, ಬೇಕಾದರೆ ತೊಗೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಇನ್ನೊಂದು ಪ್ಲೇಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿನ ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ಪ್ಲೇಟಲ್ಲಿ ತೋರಿಸಿದ್ನಲ್ಲ, ಟೊಮೆಟೊ, ಆನಿಯನ್ನು, ಹಸಿಮೆಣಸಿನ್ಕಾಯಿ, ಶುಂಠಿ, ಕ್ಯಾಶ್ಯೂ ಇದೆಲ್ಲನೂ ಒಂದು ಬಾಣಲಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ಇಟ್ಕೊಳ್ಬೇಕು. ಯಾಕಂದ್ರೆ ಮಸಾಲೆ ಎಲ್ಲ ಮೊದಲೇ ತಯಾರಾಗಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ನೋಡಿ, ಈಗ ನಾನು ರುಬ್ಬಿ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ವೆಜ್ ಕುರ್ಮ ಮಾಡೋದಕ್ಕೆ ಸ್ವಲ್ಪ ಬೀನ್ಸು, ಕ್ಯಾರೆಟು ಹಾಗೆ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಒಗ್ಗರಣೆಗಂತ ಹೇಳಿ ಆನಿಯನ್ನ ತೊಗೊತಾ ಇದ್ದೀನಿ. ನೀವು ಇದಕ್ಕೆ ಬಟಾಣಿ ಕೂಡ ಯೂಸ್ ಮಾಡ್ಕೊಬೋದು, ಅದನ್ನು ಬಿಟ್ಟು ಬೇರೆ ತರಕಾರಿನ ಯೂಸ್ ಮಾಡಿದ್ರು ಮಾಡ್ಬೋದು. ನಾನು ಬರೀ 3 ಐಟಮ್ ಮಾತ್ರ ತೊಗೊಂಡಿದ್ದೀನಿ. ಸೊ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿ ಜಾರಲ್ಲಿದ್ದಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವೀಗ ಏನು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ವಿ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರೈಸ್ಗೆ, ಚಪಾತಿಗೆ, ದೋಸೆಗೆ, ಪೂರಿಗೆ ಎಲ್ಲದಕ್ಕೂ ಆಗುತ್ತೆ. ಸೊ ಅವಾಗವಾಗ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅನ್ನಿಸಾಗ ಈ ರೆಸಿಪಿನ ಟ್ರೈ ಮಾಡಿ. ಸೊ ನಾನಿಲ್ಲಿ 1 ಗ್ಲಾಸ್ ಆಫ್ ವಾಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇಷ್ಟರೊಳಗೆ. ಸೊ ರುಚಿಗೆ ತಕ್ಕ ಹಾಗೆ ಉಪ್ಪು, ಹಾಗೆ ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡಿರೋದು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಇದು ಕೂಡ ಮನೆಯಲ್ಲೇ ಮಾಡಿರೋದು, ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ನಿಮ್ಮ ರುಚಿ ತಕ್ಕ ಹಾಗೆ ಖಾರನ ಆ್ಯಡ್ ಮಾಡ್ಕೊಬೋದು. ನಮ್ಮ ಮನೇಲಿ ಸ್ವಲ್ಪ ಖಾರ ತಿನ್ನೋ ಜಾಸ್ತಿ, ಅದಕ್ಕೋಸ್ಕರ ನಾನು ಇದು ಖಾರದ ಪುಡಿನ ಯೂಸ್ ಮಾಡ್ಕೊಂಡಿರೋದು. ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಸಾಕಾಗುತ್ತೆ, ಕೆಲವರು ಖಾರ ಕಮ್ಮಿ ಇದ್ದರೆ. ಸೊ ನಾನೀಗ ಇನ್ನೊಂದು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಮನೇಲಿ ನನಗೆ ಸ್ವಲ್ಪ ನೀರಾಗೇ ಇರಬೇಕು ಕುರ್ಮ ಆದರೂ, ಅಂದರೆ ಅದು ಇನ್ನು ವಿಸಿಲ್ ಆದಮೇಲೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ಸೊ ನಿಮ್ಮ ಮನೇಲಿ ನಿಮ್ಗೆ ಹೇಗೆ ಕನ್ಸಿಸ್ಟೆನ್ಸಿ, ತೆಳ್ಳಗೆ ಬೇಕಾ ಅಥವಾ ಸಾಂಬಾರು ದಪ್ಪನೇ ಇರಬೇಕಾ, ಅದ್ರ ತಕ್ಕ ಹಾಗೆ ನೀರನ್ನು ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನೀಗ 2 ಸೀಟಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಲಿಡ್ನ ಕ್ಲೋಸ್ ಮಾಡಿ 2 ಸೀಟಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಎಲ್ಲ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ವೆಜ್ ಕುರ್ಮ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ.